ಮೇ 22, 2010 ಏರ್ಕ್ರಾಫ್ಟಲ್ಲಿ ಇಬ್ರು ಪೈಲಟ್, 4 ಜನರ ಕ್ಯಾಬಿನ್ ಕ್ರೂ ಹಾಗೂ 160 ಜನ ಪ್ಯಾಸೆಂಜರ್ಗಳು ಬೋರ್ಡಿಂಗ್ ಆದಮೇಲೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಪ್ರಕಾರ ಬೆಳಗಿನ ಜಾವ ಸರಿಯಾಗಿ 2:36 ದುಬೈಯಿಂದ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಫ್ಲೈಟ್ ಟೇಕ್ ಆಫ್ ಆಗಿ ಮೊದಲ 1 ಗಂಟೆ 40 ನಿಮಿಷದವರೆಗೂ ಕ್ಯಾಪ್ಟನ್ ಹಾಗೂ ಫಸ್ಟ್ ಪೈಲಟ್ ನಡುವೆ ಯಾವುದೇ ರೀತಿಯಾದಂಥ ಸಂಭಾಷಣೆ ನಡೆದಿರುವುದಿಲ್ಲ. ಬಟ್ ಕ್ಯಾಬಿನ್ ಕ್ರೂ ಹಾಗೂ ಫಸ್ಟ್ ಪೈಲಟ್ ನಡುವೆ ಸಂಭಾಷಣೆ CVRಲ್ಲಿ ರೆಕಾರ್ಡ್ ಆಗಿರುತ್ತೆ. ಜೊತೆಗೆ ಕ್ಯಾಪ್ಟನ್ ಜ್ಲಾಟ್ಕೋ ಗ್ಲೂಸಿಕಾರ್ ಅವರ ಜೋರಾದ ಉಸಿರಾಟ ಹಾಗೂ ಸಣ್ಣಗೆ ಕೊರಕೆಯ ಸದ್ದು ಕೂಡ ರೆಕಾರ್ಡ್ ಆಗಿರುತ್ತೆ. ಅದೊಂದು ದೊಡ್ಡ ಅಪರಾಧ ಅಂತ ಅಲ್ಲ. ಲಾಂಗ್ ಫ್ಲೈಟ್ ಇದ್ದಾಗ ಕಾಕ್ಪಿಟ್ಟಲ್ಲಿ ಪೈಲಟ್ಗಳು ಶಿಫ್ಟ್ ವಾಯ್ಸ್, ಪವರ್ ನ್ಯಾಪ್ ಅಥವಾ ಕೋಳಿ ನಿದ್ದೆ ಮಾಡೋದು ಸಾಮಾನ್ಯ. ಆದರೆ ಇಲ್ಲಿ ಕ್ಯಾಪ್ಟನ್ ಗ್ಲೂಸಿಕಾರ್ ಅವರ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇತ್ತು. ಯಾಕಂದರೆ ಈ ಗೊರಕೆಯ ರೆಕಾರ್ಡಿಂಗ್ ಬಿಟ್ಟು ಕೇಳಿಸಿದೆ. ಎಲ್ಲಿವರೆಗೂ ಅಂದರೆ ಫ್ಲೈಟ್ ಆಕ್ಸಿಡೆಂಟ್ ಆಗೋಕ್ಕೂ 21 ನಿಮಿಷಗಳ ಮುಂಚೆವರೆಗೂ ಗೊರಕೆಯ ಸದ್ದು ಕೇಳಿಸಿದೆ ಅಂತ ಏರ್ಕ್ರಾಫ್ಟ್ ಆಕ್ಸಿಡೆಂಟ್